ಕಾಶ್ಮೀರದ ಮುಖ್ಯಮಂತ್ರಿಗಳಾಗಿರೋಂಥ ಓಮರ್ ಅಬ್ದುಲ್ಲಾರವ್ರನ್ನ ಕಾಂಗ್ರೆಸ್ ಪಕ್ಷ ಒಂದು ಅಭ್ಯಾಸ ವರ್ಗ ಮಾಡಿ ಆ ಅಭ್ಯಾಸ ವರ್ಗದಲ್ಲಿ ಮಾರ್ಗದರ್ಶಕರಾಗಿ ಓಮರ್ ಅಬ್ದುಲ್ಲಾ ಅವರನ್ನು ಕರೆಸಬೇಕು ಅಂಥೇಳಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ಏಕೆಂತಂದರೆ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರಾಗಲಿ, ಎಂಥ ಲಾಡವನು ಸಂತೋಷ್ ಲಾಡ್ ಆಗಲಿ, ತಿಮ್ಮಾಪುರ್ ಆಗಲಿ, ಇಂಥವರೆಲ್ಲ ಹೇಳಿಕೆಗಳು ಕೊಡ್ತಾ ಇರೋದು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷದ ಅಭಿಪ್ರಾಯ ಅಲ್ಲ. ನಿಮ್ಮ ಪಕ್ಷದ ಅಭಿಪ್ರಾಯ ಅಲ್ಲ ಅಂದಮೇಲೆ ಅವ್ರು ಯಾಕೆ ನಿಮ್ಮ ಪಾರ್ಟಿಗೆ ಇಟ್ಕೊಂಡಿದ್ದೀರಾ? ಯಾಕೆ ನಿಮ್ಮ ಮುಖ್ಯಮಂತ್ರಿಗಳಾಗಿ ಇಟ್ಕೊಂಡಿದ್ದೀರಾ? ಯಾವ ಮಂತ್ರಿಗಳಾಗಿ ಇವರು ತಿಮ್ಮಾಪುರ ಆಗಲಿ, ಲಾಡಾಗಲಿ, ಸಿದ್ದರಾಮಯ್ಯನವರಾಗಲಿ ಯಾರೋ ಒಬ್ಬ ಸಾಮಾನ್ಯ ಕಾರ್ಯಕರ್ತರಲ್ಲ, ಮುಖ್ಯಮಂತ್ರಿಗಳು, ಮಂತ್ರಿಗಳು. ಈ ಮಂತ್ರಿಗಳು ಮುಖ್ಯಮಂತ್ರಿಗಳೇ ನಿಮ್ಮ ಮಾತನ್ನು, ನಿಮ್ಮ ಪಕ್ಷದ ತೀರ್ಮಾನವನ್ನು ಅವ್ರು ಒಪ್ತಾ ಇಲ್ಲ ಅಂತಂದರೆ ಮತ್ತು ಇನ್ಯಾತಕ್ಕೆ ನೀವು ಅವ್ರು ನಿಮ್ಮ ಪಾರ್ಟಿ ಒಳಗೆ ಇಟ್ಕೊಂಡಿದ್ದೀರಾ? ಅದಕ್ಕೋಸ್ಕರ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಅವರ ಪಕ್ಷ ರಾಷ್ಟ್ರೀಯ ಪಕ್ಷದ ಕಾರ್ಯಕಾರಿ ಸಮಿತಿ 24ನೇ ತಾರೀಕು ದೆಹಲಿಯಲ್ಲಿ ಸೇರಿದಾಗ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಪೆಲ್ಗಾಮ್ ದಾಳಿ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ದೇಶದ ಜೊತೆ ಒಟ್ಟಾಗಿರ್ತೀವಿ. ಈ ರೀತಿ ಹೇಳಿಕೆ ಕೊಟ್ಟ ನಂತರನೂ ಕೂಡ ಮಾನ್ಯ ಕಾಂಗ್ರೆಸ್ಸಿನ ಅನೇಕ ನಾಯಕರು ತಮ್ಮ ಬಾಯಿ ಬಂದಾಗೆ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅಲ್ಲಿ ಯಾರೋ ಸತ್ತೋಗ್ಬಿಟ್ರೆ, ಯಾರೋ ಪ್ರತಿಭಟನೆ ಮಾಡಿಬಿಟ್ರೆ ಅವ್ರು ಬದುಕ್ಬಿಡ್ತಾರಾ? ಯುದ್ಧ ಯಾವುದೇ ಕಾರಣಕ್ಕೂ ಆಗಬಾರ್ದು. ಸ್ವತಃ ಇವ್ರ ಮನೆಗೇ, ಇವ್ರ ಮಕ್ಕಳಿಗೇ ತೊಂದರೆ ಆದಾಗ ಮಾತ್ರ ಇವ್ರಿಗೆ ಅರ್ಥ ಆಗಬೇಕು, ಇಲ್ಲಾಂದರೆ ಅರ್ಥ ಆಗಲ್ಲ ಅವ್ರಿಗೆ. ಓಮರ್ ಅಬ್ದುಲ್ಲಾ ಅವರು ಹೇಳಿದ್ದಾರೆ, ನಾನು ಕಾಶ್ಮೀರದ ಮುಖ್ಯಮಂತ್ರಿಯಾಗಿ ಹೇಗೆ ನಾನು ಕೆಲಸ ಮಾಡಬೇಕು ನನಗೂ ಅರ್ಥ ಆಗ್ತಿಲ್ಲ ಅಂತ, ತುಂಬ ನೋವಾಗ್ತಿದೆ ಅಂತ ಹೇಳಿದ್ದಾರೆ. ಅಲ್ಲಿ ಸತ್ತಿರೋಂಥ ಆ ಯೋಧರ ನೆನಪು ಮಾಡಿಕೊಂಡ್ರೆ, ಅವ್ರ ತಾಯಿ ತಂದೆ ಅವ್ರು ನೆನಪು ಮಾಡ್ಕೊಂಡ್ರೆ ನನಗೆ ತುಂಬ ದುಃಖ ಆಗ್ತಾಯಿದೆ. ಅವ್ರ ವಿಧವಾ ಪತ್ನಿಯವ್ರು ನೋಡಿದ ತಕ್ಷಣ ತುಂಬ ನೋವಾಗ್ತಾಯಿದೆ. ಅವ್ರ ಮಕ್ಕಳನ್ನು ನೋಡಿದ ತಕ್ಷಣ ನೋವಾಗ್ತಾಯಿದೆ. ನನಗೆ ಇಂಥ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ನಾನು ಆಗಿದ್ದೀನಲ್ಲ ಅಂತ ನೋವಿದೇನಂತ ಮಾತನ್ನು ಅವ್ರು ಹೇಳ್ಕೊಂಡಿದ್ದಾರೆ. ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಈ ವಿಚಿತ್ರ ವ್ಯಕ್ತಿಗಳಿಗೆ, ಮುಸಲ್ಮಾನರ ಚೇಲಾಗಳಿಗೆ ಏನು ರೋಗ ಬಂದಿದೆ ನನಗಂತೂ ಅರ್ಥ ಆಗಲ್ಲ. ಕೇಂದ್ರ ನಾಯಕರು ಮತ್ತೆ 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 ಹೇಳ್ತಾ ಇದ್ದಾರೆ, ಈ ವಿಚಾರದಲ್ಲಿ ಬಾಯೇ ಬಿಡಬೇಡ್ರಿ, ಇಲ್ಲ ಬಾಯಿ ಮುಚ್ಕೊಂಡಿರ್ರಿ, ಈ ಪದಗಳನ್ನೇ ಬಳಸಿದ್ದಾರೆ ಅವರು. ಆದರೂ ಕೂಡ ಅವ್ರು ಕೊಡ್ತಾ ಇರೋಂಥ ಹೇಳಿಕೆಗಳು ನಿಜಕ್ಕೂ ಖಂಡನೀಯ. ಈಗ ಇಲ್ಲಿ ತನಕನೂ ಕೂಡ ಈ ಮುಖ್ಯಮಂತ್ರಿಗಳಾಗಲಿ, ಲಾಡಾಗಲಿ, ತಿಮ್ಮಾಪುರ ಆಗಲಿ, ಈ ಥರವ್ರು ಏನು ಮಾತಾಡಿದರೆ ಇದು ರಾಜ್ಯದ, ದೇಶದ ರಾಷ್ಟ್ರಭಕ್ತರಿಗೆಲ್ಲರೂ ಕೂಡ ನೋವಾಗಿದೆ. ನೀವು ಕ್ಷಮೆ ಕೇಳಬೇಕು, ಇನ್ನು ಮುಂದೆ ಎಂದೂ ಅರ್ತಿ ಮಾತಾಡಲ್ಲ ಅನ್ನೋಂಥ ಮಾತನ್ನು ಹೇಳಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೇನೆ. ಜಯರಾಮ್ ರಮೇಶ್ ಅಂತೂ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಪಕ್ಷದ ನಿಲುವು, ಈ ನಿಲುವನ್ನು ನೀವು ಈ ಪಾಲಿಸಿ ಒಪ್ಕೋಬೇಕು, ಇಲ್ಲ ಬಾಯಿ ಮುಚ್ಕೊಂಡಿರಬೇಕು. ಇಷ್ಟೆಲ್ಲ ಹೇಳಿಕೆಗಳು ಕೊಟ್ಟರೂ ಕೂಡ ಕೈ ವರಿಷ್ಠರ ಹೇಳಿಕೆಗೇ ಬೆಲೆ ಕೊಡಲಿಲ್ಲ ಅಂತಾರೆ, ಇನ್ಯಾರು ಬೆಲೆ ಕೊಡ್ತೀರಿ ನೀವು? ಅದಕ್ಕೋಸ್ಕರ ತುಂಬ ನೊಂದು ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಇವಾಗಿನ ತನಕ ಆ ಒಂದು ಏನು ಹೇಳಿಕೆಗಳು ಕೊಟ್ಟು ದೇಶವನ್ನು, ಇವತ್ತು ಇಡೀ ದೇಶ ಒಂದಾಗಿದೆ, ತುಂಬ ಸಂತೋಷ ಇದು. ಒಂದು ಕಡೆ ನಮ್ಮ ಅನೇಕ ವ್ಯಕ್ತಿಗಳು, ನಾಗರಿಕರು, ಸಜ್ಜನರು ಈ ಒಂದು ಉಗ್ರಗಾಮಿಗಳ ಕೈಯಲ್ಲಿ ದುರ್ಮರಣ ಹೊಂದಿರೋದು ನೋವು, ಇದರಿಗೇನು ಅನುಮಾನ ಇಲ್ಲ. ಆದರೆ ಮತ್ತೊಂದು ಕಡೆ ಇದು ಇಡೀ ದೇಶ ಸಹಿಸಲ್ಲ ಅನ್ನೋಂಥ ಮಾತು ಬಿಹಾರ್ನಲ್ಲೇ ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಡೀ ದೇಶದ 140 ಕೋಟಿ ಜನ ಒಟ್ಟಾಗಿದ್ದೇವೆ, ಯಾರೂ ಕೂಡ ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಸಿಂಧು ಉಳಿದೆಲ್ಲ ಏನೇನು ಕಂಡೀಷನ್ಗಳು ಹಾಕಿದ್ದಾರೆ, ಅದರದ್ದು ರದ್ದು ಮಾಡಿದ್ದಕ್ಕೆ ಏನೇನು ಮಾಡಿದ್ದಾರೆ ವಿವರಕ್ಕೆ ನಾನು ಹೋಗೋಲ್ಲ. ನಾನು ಹೇಳೋದು ಇಷ್ಟೇ, ಇಡೀ ದೇಶ ಒಂದಾಗಿರ್ಬೇಕಾದ್ರೆ ನೀವು ದೇಶ ವಿರೋಧಿ ಹೇಳಿಕೆಗಳು ಯಾಕೆ ಕೊಡ್ತೀರಿ? ಕೇವಲ ಮುಸಲ್ಮಾನರು ಓಟ್ಗೋಸ್ಕರ ಮಾಡ್ತಿದ್ರು ಏನು, ತುಂಬ ಸ್ಪಷ್ಟ ಮಾಡಬೇಕು. ಎರಡನೇದು, ಪಾಕಿಸ್ತಾನದಲ್ಲಿರೋಂಥ ಸೇನಾ ಮುಖ್ಯಸ್ಥ ಅಜೀಮ್ ಮುನೀರ್ ಅವರು ಏನು 4-5 ದಿನದ ಕೆಳಗೆ ರಾಜಾರೋಷವಾಗಿ ಭಾಷಣಗಳು ಮಾಡ್ದ. ಸಿಂಧೂ ನದಿ ನೀರೆಲ್ಲ ರಕ್ತವಾಗಿ ನಾವು ಪರಿವರ್ತನೆ ಮಾಡ್ತೇವೆ, ಕಾಶ್ಮೀರ ನರನಾಡಿಗಳು ಕಾಶ್ಮೀರದ್ದು ಪಾಕಿಸ್ತಾನದ್ದು, ಈ ಮಾತು ಹೇಳಿದಂಥ ಆ ಸೇನಾ ಮುಖ್ಯಸ್ಥ ಅಜೀಮ್ ಮುನೀರ್ ಅವರು ಇವತ್ತು ಪಾಕಿಸ್ತಾನದಲ್ಲಿ ನಾಪತ್ತೆ, ಕುಟುಂಬ ಸಮೇತ ಬಿಟ್ಟು ವಿದೇಶಕ್ಕೆ ಓಡೋಗಿದ್ದಾರೆ. ಯಾಕೆ?
ಇದು ಭಾರತೀಯ ಸೈನಿಕರ, ಈ ದೇಶದ ರಾಷ್ಟ್ರಭಕ್ತರ ಒಗ್ಗಟ್ಟು. ಇದನ್ನು ಯಾರೂ ಕೂಡ ಅಳ್ಳಗಳೆಯೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆಗಿದೆ. ಯಾಕಂದರೆ ಖರ್ಗೆ ಅವರು ಹೇಳಿದಂಥ ಸಂದರ್ಭ ನಿಜಕ್ಕೂ ನಾವೆಲ್ಲ ಮೆಚ್ಚಬೇಕು. ಅವರು ಇನ್ನೂ ಕೆಲವರು ಇದು ಪ್ರಧಾನಮಂತ್ರಿ ಕೆಲವು ತಿದ್ದುಕೋಬೇಕು, ಈ ಮಾತುಗಳೆಲ್ಲ ಹೇಳಿದ್ದಾರೆ. ಇದು ಪ್ರಧಾನಮಂತ್ರಿ ಗಮನಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಆದರೆ ಇಲ್ಲಿ ಪ್ರಶ್ನೆ, ಇಡೀ ದೇಶ ಒಂದಾಗಿರೋಂಥ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಳಿದಂಥ ಮಂತ್ರಿಗಳು ಅವರ ಸ್ಥಾನಮಾನಕ್ಕೆ ತಕ್ಕಂತೆ ನಡ್ಕೊಳ್ಳಿ, ಇಲ್ಲಾಂದರೆ ಬಾಯಿ ಮುಚ್ಕೊಂಡಿರಲಿ, ಇಲ್ಲಾಂದರೆ ಜನ ಅವ್ರ ವಿರುದ್ಧ ತಿರುಗಿ ಬೀಳಬೇಕಾಗತ್ತೆ. ಈ ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡೋಕ್ಕೆ ಇಷ್ಟಪಡ್ತೇನೆ. ಇನ್ನು ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಸಭೆಯಲ್ಲಿ ಅಲ್ಲಿಯ ಪೊಲೀಸ್ ಅಧಿಕಾರಿ ಮೇಲೇ ಹಲ್ಲೆ ಮಾಡೋಕ್ಕೆ ಹೋಗ್ತಾರೆ ಅಂತಂತಂದರೆ ಇವರು ರಾಜ್ಯದ ಮುಖ್ಯಮಂತ್ರಿನೋ ಗೂಂಡಾನೋ? ರಾಜ್ಯ ಜನಕ್ಕೆ ಏನು ಉತ್ತರ ಕೊಡ್ತೀರಿ ನೀವು? ನಿಮ್ಮ ಸಭೆಯಲ್ಲಿ ಪ್ರಜಾಪ್ರಭುತ್ವದ ರೂಪದಲ್ಲಿ ಯಾರೋ ಪ್ರೊಟೆಸ್ಟ್ ಮಾಡೋಕ್ಕೆ ಬಂದಿರ್ತಾರೆ. ಇದು ಇವತ್ತಿನೆಲ್ಲ ನೆನ್ನೆದೆಲ್ಲ ಪ್ರಯತ್ನ. ನೀವೇ ಮುಖ್ಯಮಂತ್ರಿಗಳಾಗಿದ್ದೀರಿ. ನೀವು ಅಷ್ಟು ದೊಡ್ಡ ಕಾರ್ಯಕ್ರಮದ ಬಗ್ಗೆ ನಡೆದಂಥ ಸಂದರ್ಭದಲ್ಲಿ ಇದನ್ನು ಇಂಟೆಲಿಜೆನ್ಸಿ ಲ್ಯಾಬ್ಸ್ ಅಂತ ಕರೆದ್ರಿ. ಆಯಿತು. ಈ ಸಣ್ಣ ಸಭೆಯಲ್ಲಿ ಯಾರೋ ಒಂದು 4 ಜನ ಹೆಣ್ಮಕ್ಳು ಬಂದು ನಿಮ್ಮದು ವಿರುದ್ಧವಾಗಿ ಘೋಷಣೆಗೆ ಹೋಗೋದು ಅಂತಂದರೆ ಅದನ್ನು ಕಂಡುಹಿಡಿಯೋಕ್ಕೆ ನಿಮ್ಗೆ ಆಗಲಿಲ್ಲ ಅಂದರೆ ಯಾವ ಕಾರಣಕ್ಕೂ ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿಯೋಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ತಕ್ಷಣ ರಾಜೀನಾಮೆ ಕೊಡಿ. ಮತ್ತು ಪೊಲೀಸ್ ಇಲಾಖೆಗೆ, ಕರ್ನಾಟಕ ರಾಜ್ಯ ಜನಕ್ಕೆ ಗೂಂಡಾಗಿರಿ ಪ್ರಯತ್ನ ನಾನು ನಡೆಸಿದ್ದೀನಿ, ದಯವಿಟ್ಟು ಕ್ಷಮಿಸಿ ಅಂತ ಹೆಣ್ಣು ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕು ಅನ್ನೋದ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋದಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಸುದ್ದಿ ಬಂದಿರೋ ಪ್ರಕಾರ ನಿಜಕ್ಕೂ ನಮಗೆಲ್ಲ ಆನಂದ. ಸುಮಾರು 250ಕ್ಕೂ ಇದು ಪಾಕ್ ಸೈನಿಕರು ದೇಶ ಬಿಟ್ಟು ಓಡೋಗಿದ್ದಾರೆ. 5,000ಕ್ಕೂ ಹೆಚ್ಚು ಅಧಿಕಾರಿಗಳು ಕೂಡ ಈಗಾಗಲೇ ಅಲ್ಲಿ ಬಿಟ್ಟು ಓಡೋಗಿದ್ದಾರೆ ಅಂತ ನಾವು ಕೇಳಿದ್ವಿ. ರಾಜೀನಾಮೆ ಕೊಟ್ಟಿರೋಂಥ ದೊಡ್ಡ ಒಂದು 20-25 ಸಾವಿರಕ್ಕೂ ಹೆಚ್ಚಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಅಂಶ ವೈರಲ್ ಆಗಿದೆ. ಭಾಳ ನೋವು ಅಂದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಪಾಕಿಸ್ತಾನದಲ್ಲಿ ಇವತ್ತು ಹೀರೋ, ಕರ್ನಾಟಕ ರಾಜ್ಯ ಜನರ ಮುಂದೆ ಇವರು ಝೀರೋ. ಅಲ್ಲಿ ಪಾಕಿಸ್ತಾನದಲ್ಲಿ ಹೀರೋ ರೂಪದಲ್ಲಿ ಅವ್ರನ್ನ ಸಿದ್ದರಾಮಯ್ಯನವ್ರನ್ನ ಕಾಣ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಅಂತಂದರೆ ನಿಮಗಿದು ಸಂತೋಷವೋ ನಿಮಗೆ ಅಪಮಾನವೋ? ಇದನ್ನು ಗಮನಿಸ್ಬೇಕು ನೀವು. ಇಡೀ ದೇಶ ನೀವು ಮಾಡ್ತಾ ಇರೋದನ್ನು ತಪ್ಪು ಅಂತ ಹೇಳ್ತಾ ಇರೋಂಥ ಸಂದರ್ಭದಲ್ಲಿ, ಪಾಕಿಸ್ತಾನ ನೀವು ಮಾಡ್ತಾ ಇರೋದು ಸರಿ ಅಂತ ಹೊಗಳ್ತಾ ಇರೋಂಥ ಸಂದರ್ಭದಲ್ಲಿ ರಾಷ್ಟ್ರದ್ರೋಹಿಗಳ ಪಟ್ಟಿಗೆ ಸಿದ್ದರಾಮಯ್ಯನವ್ರು ಸೇರಬೇಕಾಗತ್ತೆ. ಇದನ್ನು ರಾಹುಲ್ ಗಾಂಧಿಯವರಾಗಲಿ, AICC ಅಧ್ಯಕ್ಷ ಖರ್ಗೆ ಅವರಾಗಲಿ ಇದನ್ನು ಗಮನಿಸಬಾರ್ದು. ನಾವೊಂದು ಎಚ್ಚರಿಕೆ ಕೊಟ್ಟಿದ್ದೀವಿ, ಎಚ್ಚರಿಕೆ ಪ್ರಕಾರ ಅವ್ರು ನಡ್ಕೋತಾರೆ ಅನ್ನೋಂಥ ಭ್ರಮೆಯಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕರು ಇರಬಾರ್ದು. ನಾನು ಅದಕ್ಕೋಸ್ಕರ ಹೇಳ್ತೇನೆ, ಸಿದ್ದರಾಮಯ್ಯನವರ ನಡವಳಿಕೆ ಯಾವುದೇ ಕಾರಣಕ್ಕೂ ಕೂಡ ಈ ರಾಜ್ಯದ, ಕರ್ನಾಟಕ ರಾಜ್ಯದ ಗೌರವವನ್ನು ಪ್ರಪಂಚದ ಮುಂದೆ ಕಳೆದುಬಿಟ್ಟಿದ್ದೀರಿ. ಹಾಗಾಗಿ ಈ ಗೌರವವನ್ನು ಉಳಿಸೋ ದಿಕ್ಕಿನಲ್ಲಿ ರಾಜ್ಯ ಜನ ಖಂಡಿತ ತೀರ್ಮಾನ ಮಾಡ್ತಾರೆ. ನೀವು ಇದೇ ರೀತಿ ಮುಂದುವರೆದ್ರೆ ಖಂಡಿತ ನೀವು ಅದರದ ಸರಿಯಾದ ಪಾಠವನ್ನು ರಾಜ್ಯ ಜನ ನಿಮಗೆ ಕಲಿಸ್ತಾರೆ ಅನ್ನೋಂಥ ಎಚ್ಚರಿಕೆ ಕೂಡ ಈ ಸಂದರ್ಭ ಕೊಡೋಕ್ಕೆ ಇಷ್ಟಪಡ್ತೇನೆ.